ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಹೊಂಟೀವಿ ವಿಶ್ವದ ಅತ್ಯಂತ ಚಿಕ್ಕ ದೇಶ, ಅದು ಯಾವುದಂದ್ರೆ ವ್ಯಾಟಿಕನ್ ಸಿಟಿ. ಇಲ್ಲಿ ನೋಡ್ಬೋದು, ನಿಮಗೆ ವ್ಯಾಟಿಕನ್ ಗೋಡೆ ಕಾಣ್ತೈತೆ, ಅಲ್ಲಿಂದ ಗೋಡೆ ಸ್ಟಾರ್ಟ್ ಇವ್ರದ್ದು. ಸೊ ಇದು ಎಂಟ್ರನ್ಸ್. ಹಿಂಗೆ ಹೋದರೆ ನಮಗೆ ಸೆಂಟ್ ಬೆಸಿಲಿಕಾ ಚರ್ಚ್ ಸಿಗುತ್ತೆ. ಇಲ್ಲಿ ನೋಡ್ರಿ, ಸ್ವಿಸ್ ಗಾರ್ಡ್ಸ್ ಇವರು. ಎಸ್, ಅವಾಗ ಹೇಳಿದೆ ನಾನು, ಇದು ವಿಶ್ವದ ಅತ್ಯಂತ ಚಿಕ್ಕ ದೇಶ ಅಂತೇಳಿ. ಯಾಕಂದರೆ ಇದು ಬರೀ 0.44 ಚದುರ ಕಿಲೋಮೀಟರ್ ವಿಸ್ತೀರ್ಣ ಆಯ್ತಂತೆ. ಇಲ್ಲಿ ಬರೀ 825 ಜನರು ಇದ್ದಾರಷ್ಟೇ. ಇದನ್ನು ನೀವು 1 ತಾಸೊಳಗೆ ನೀವು ಇಡೀ ಕಂಟ್ರಿನ ಸುತ್ತಾಡ್ಬೋದು. ಅದಕ್ಕೂ ಇದು ಫೇಮಸ್ ಐತಿ. ಸೊ ಇದು ಪೋಪ್ ಅವರ ಸಾಮ್ರಾಜ್ಯ. ಅವ್ರು ಏನೇ ಸ್ಪೀಚ್ ಕೊಡೋದಿದ್ರು ಇಲ್ಲೇ ಕೂತ್ಕೊಂಡು ಸ್ಪೀಚ್ ಕೊಡ್ತಾರೆ ಈ ಚರ್ಚ್ ಮುಂದೆ. ಇದಿಷ್ಟು ಪ್ಲೇಸ್ ಫುಲ್ ಜನ ತುಂಬಿರ್ತಾರೆ. ಸೊ ಇಲ್ಲೆಲ್ಲ ಸ್ಕ್ರೀನ್ ಬಿಟ್ಟಾರ. ಜೈಲು ಇರದ ಯಾವುದಾದ್ರೂ ರಾಷ್ಟ್ರ ಇದೆ ಅಂತಂದರೆ ಅದು ವ್ಯಾಟಿಕನ್ ಸಿಟಿ. ಇಲ್ಲಿ ಜೈಲೇ ಇಲ್ಲ. सेंट बेसिलिका पीटर चर्च. ಈ ಸಣ್ಣ ರಾಷ್ಟ್ರದ್ದು ಅವ್ರದ್ದೇ ಸಪ್ರೇಟ್ ಪೋಸ್ಟ್ ಆಫೀಸ್ ಐತಿ. ಸೊ ಇವ್ರದ್ದೇ ಸಪ್ರೇಟ್ ಪೋಸ್ಟ್ ಮತ್ತು ಅಂಚೆ ಚೀಟಿಗಳು ಮತ್ತು ಇವ್ರದ್ದೇ ಸಪ್ರೇಟ್ ಕಾಯಿನ್ಸ್ ಅದಾವ. ಇದು ಒಂದು ಇವ್ರದ್ದು ಸೋರ್ಸ್ ಆಫ್ ಇನ್ಕಮ್ ಅಂತಲೂ ಹೇಳ್ಬೋದು. ಹಲೋ, ನೀವು ಯಾವ ದೇಶದಾಗದಿರಿ? ನಾವು ಇಟಲಿಯಲ್ಲಿ ಇದ್ದೀವಿ. ನಾವು ವ್ಯಾಟಿಕನ್ ಅಲ್ಲಿ ಇದ್ದೀವಿ. ಇಷ್ಟೇ ಬಾರ್ಡರ್. ಇದೇ ಬಾರ್ಡರ್. ಆ ಕಡೆ ಇಟಲಿ, ಈ ಕಡೆ ವ್ಯಾಟಿಕನ್. ಇಲ್ಲಿ ಪೋಪ್ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಅಂಥೇಳಿ 135 ಜನ ಸ್ವಿಸ್ ಸೈನಿಕರನ್ನ ಅವರು ಜವಾಬ್ದಾರಿ ಹೊತ್ಕೊಂಡಾರ. ನಾವು ಪೋಪ್ನ ರಕ್ಷಣೆ ಮಾಡ್ತೀವಿ ಅಂಥೇಳಿ. ಇಲ್ಲಿ ಬ್ಯಾಂಕ್ ATM ಒಳಗೆ ಎಲ್ಲ ಲ್ಯಾಟಿನ್ ಭಾಷೆ ಒಳಗನ ಇನ್ಫಾರ್ಮೇಷನ್ ಬರ್ತಾವೆ. ವ್ಯಾಟಿಕನ್ ಸಿಟಿ ನೋಡಿ ಮುಗಿದ ತಕ್ಷಣ ನೀವು ಅಲ್ಲೇ ಕಾಣಿಸುವಂಥ ಸೆಂಟ್ ಏಂಜೆಲಿನಾ ಕ್ಯಾಸಲ್ಗೆ ಹೋಗ್ಬೋದು. ಸೊ ನಾವು ಈಗ ಅಲ್ಲಿಗೆ ಬಂದೇವಿ, ನಡ್ರಿ ಹೋಗೋಣ. ಸೊ ಎಂಟ್ರೆನ್ಸ್ ಇಂದ ನಿಮಗೆ ಮಸ್ತಾಗಿರೋ ಅಂಥ ಸ್ಟ್ಯಾಚ್ಯೂಗಳು ಸಿಗ್ತಾವೆ. ಇವರೆಲ್ಲ ದೇವದೂತರು ಅಂತೇಳಿ. ಸೊ ಎಂಟ್ರೆನ್ಸ್ ಇಂದ ಕ್ಯಾಸಲ್ವರೆಗೂ ಈ ಥರ ಸ್ಟ್ಯಾಚ್ಯೂಗಳದಾವ.
ಸೆಂಟ್ ಆಂಜಲಿನೋ ಬಗ್ಗೆ ಹೇಳಬೇಕಂತಂದ್ರೆ ಇದನ್ನು ಫಸ್ಟ್ ಸಮಾಧಿ ಅಂತ ಅಂದ್ಕೊಂಡಿದ್ರು, ಆಮೇಲೆ ಕೋಟೆ ಮಾಡಿದ್ರು, ಆಮೇಲೆ ಜೈಲ್ ಮಾಡಿದ್ರು. ಸೊ ಈಗ ಇದು ಒಂದು ಸೂಪರ್ ಆಗಿರೋಂಥ ವಸ್ತು ಸಂಗ್ರಹಾಲಯ ಆಗೈತಿ. ಇದ್ರೊಳಗೆ ಒಂದು ಸೀಕ್ರೆಟ್ ಮಾರ್ಗ ಐತಿ. ಇದು ಎಲ್ಲಿ ಕನೆಕ್ಟ್ ಆಗ್ತದೆ ಅಂದ್ರೆ ವ್ಯಾಟಿಕನ್ ಸಿಟಿ ಕನೆಕ್ಟ್ ಆಗ್ತೈತಿ. ಸೊ ಯಾವಾಗಾರ ಪೋಪಿಗೆ ಏನಾರ ಅಪಾಯ ಆತಂದ್ರೆ ಅವ್ರು ತಪ್ಪಿಸ್ಕೊಳ್ಳೋಕೆ ಇದೊಂದು ಯೂಸ್ ಆಗುತ್ತೆ, ಇದೊಂದು ಸುರಂಗ ಮಾರ್ಗ ಅಂಥೇಳಿ ಇದನ್ನು ಕಟ್ಟ್ಯಾರ. ಎಲ್ಲ ತಿರುಗಾಡಿ ಸಾಕಾಯಿತು. ಸೊ ಈಗ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದೇವಿ, ಊಟ ಮಾಡಿ ನೆಕ್ಸ್ಟ್ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ನಾವು ಬಂದ್ವಿ ಪಿಸಾದ ಲೀನಿಂಗ್ ಟವರ್. ಸೊ ಇದು ಹಿಂಗೆ ಲೀನ್ ಆಗಿರೋದಕ್ಕೆ ಫೇಮಸ್ ಆಗೈತಿ, ಯಾಕಂದರೆ ಇದು ಫಸ್ಟ್ ಇದನ್ನು ಅವರು ಬೆಲ್ ಟವರ್ ಮಾಡಬೇಕು ಅಂತ ಹೇಳಿ ಕಟ್ಟಿದ್ರು. ಆಮೇಲೆ 5 ವರ್ಷ ಇದು ಸ್ಟ್ರೇಟಾಗಿ ನಿಂತಿತ್ತು. ಆಮೇಲೆ 3ನೇ ಫ್ಲೋರ್ ಯಾವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಿದ್ದು ಹಿಂಗೆ ಸೊಟ್ಟಗಾಗಕ್ಕೆ ಸ್ಟಾರ್ಟ್ ಆಯ್ತು. ಇದು ನೋಡ್ರಿ 185 ಅಡಿ ಎತ್ತರ ಐತಿ. ಮತ್ತು ಇದನ್ನು ವೈಟ್ ಮಾರ್ಬಲ್ ಸ್ಟೋನಿಂದ ಮಾಡ್ಯಾರ. ಇದನ್ನು ಕಂಪ್ಲೀಟ್ ಮಾಡೋಕೆ 199 ವರ್ಷ ಬೇಕಾಯ್ತು. ಹಾಯ್ ಅಪ್ಪೋ. ಇದರ ಅಡಿಪಾಯ ಏನೈತಲ್ಲ ಅದು ಬರೀ 3 ಮೀಟರ್ ಆಳ ಆಗಿತ್ತು. ಅದರಿಂದ ಇದು ಸಾಫ್ಟ್ ಮಣ್ಣು ಆಗಿರೋದ್ರಿಂದ ಕೆಳಗಡೆ ಸೊ ಈ ಗೋಪುರ ಈ ಥರ ವಾಲ್ ಐತಿ. ಏನಿಲ್ಲ, ಇಲ್ಲಿ ಬಂದು ಬರ್ರಿ ಇದ್ರ ಜೊತೆ ಒಂದು ಫೋಟೋ ಪೋಸ್ ಅದು ಬೀಳಾತಿರ್ತೈತಿ, ನೀವು ಹಿಡ್ಕೊಂಡು ನಿಂದ್ರೋ ಥರ ಪೋಸ್ ಕೊಟ್ಟರೆ ಮುಗೀತು. ಇದೇ ಪಿಸಾದ ಲೀನಿಂಗ್ ಟವರ್ ವಿಶೇಷತೆ. ನಾವು ಒಂದೆರಡು ಪಿಸಾದ ಲೀನಿಂಗ್ ಟವರ್ ಕಡೆ ಫೋಟೋ ತೆಗೆಸ್ಕೊತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.